ಮನೋಜನ್ಗೆ ತಿಂಡಿ ಹಾಕಿಸ್ಬಿಟ್ಟು ಬರ. ಪ್ರಿಯ ಬಂಧುಗಳೇ, ನನ್ನ ತಂಗಿಯ ಹುಟ್ಟಿದಬ್ಬಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ನನ್ನ ಶುಭಕಾಮನೆಗಳು. ಈ ಶುಭ ಸಂದರ್ಭದಲ್ಲಿ ನಾವು ಹೊಸದಾಗಿ ಪ್ರಾರಂಭಿಸಿರುವ ಸಂಧ್ಯಾ ಸಿಲ್ಕ್ ಫ್ಯಾಕ್ಟರಿಯನ್ನ ನಾವು ಮೂವರು ಅಣ್ಣ ತಮ್ಮಂದಿರು ನಮ್ಮ ತಂಗಿಗೆ ಉಡುಗೊರೆಯಾಗಿರ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಮತ್ತೊಂದು ವಿಶೇಷ ಇದೆ. ಅದೇನಪ್ಪ ಅಂದ್ರೆ ಇದೇ ಮುಂದಿನ ಯಾಕೆ ಹುಟ್ಟುಹಬ್ಬದಷ್ಟೊತ್ತಿಗೆ ನಮ್ಮ ತಂಗಿ ಮಿಸ್ಸಸ್ ಸಂಧ್ಯಾ ಆಗಿರ್ತಾಳೆ. ಅಂದ್ರೆ ನಾವು ಮೆಚ್ಚಿದ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಿರ್ತೀವಿ. ಹಾಗಾಗಿ ಮಿಸ್ಸಸ್ ಸಂಧ್ಯಾ ಆಗಿರ್ತಾಳೆ. ಮಿಸ್ಟರ್ ಚಂದ್ರು, ನಿಮ್ ತಂಗಿ ಯಾರನ್ನೇ ಒಪ್ಪಿದ್ರು ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀರಾ? ಕರ್ತವ್ಯಾಗಿ ನಮ್ಮ ಅಣ್ಣ ಒಂದ್ಸಲ ಮಾತು ಕೊಟ್ರೆ ನಮ್ಮ ಅಣ್ಣನ ಮಾತು ಒಂದೇ, ಆ ಶ್ರೀರಾಮನ ಬಾಣನು ಒಂದೇ. ಹಾಗಾದ್ರೆ ನನ್ನ ಆಸೆನ ಇಲ್ಲಿ ಹೇಳ್ಕೋಬಹುದು ತಾನೆ? ಧಾರಾಳವಾಗಿ ಹೇಳ್ಕೋಬಹುದು. ಹಾಗಾದ್ರೆ ಹೇಳ್ತೀನಿ ಕೇಳಿ. ಮುಚ್ಚಿ ಮಾತನಾಡದೆ ಬಿಚ್ಚಿ ಮಾತಾಡೋನೆ ಈ ತ್ರಿನೇತ್ರ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಇಲಿಯಾಗಿ 100 ವರ್ಷ ಬಾಳೋದಕ್ಕಿಂತ ಹುಲಿಯಾಗಿ 3 ದಿನ ಬಾಳ್ಬೇಕು ಅನ್ನೋದೇ ನನ್ನ ಥಿಯರಿ. ನೋಡಿ, ನೀವೆಲ್ಲರೂ ಒಪ್ಪೋದಾದ್ರೆ ಈ ನಿಮ್ ತಂಗಿ ಸಂಧ್ಯಾಳನ್ನ ನನ್ನ ಮನೆಯ ಗಿರಿಗೆ ಸಿರಿಯನ್ನಾಗಿ ಮಾಡಿಕೊಂಡು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋತೀನಿ. ತ್ರಿನೇತ್ರ, ನಾಲಿಗೆ ಹತೋಟಿಯಲ್ಲಿರಲಿ. ಬೀದಿಲಿ ಕಸ ತಿನ್ನೋ ನಾಯಿ ಹುಬ್ರಕ್ಕೆ ಪೃಷ್ಠಾನ್ನಕ್ಕೆ ಕೈ ಹಾಕ್ಬಾರ್ದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥ ಆಗದಿರೋದಕ್ಕೆ ನಮ್ಮ ಅಣ್ಣ ಏನು ಸಂಸ್ಕೃತದಲ್ಲಿ ಭಗವದ್ಗೀತೆ ಹೇಳ್ತಾ ಇದ್ದಾರೆ. ನೀವೇನು ನೀವು ಸ್ಥಾನಮಾನ ಏನು ಅಂತ ಅಚ್ಚ ಕನ್ನಡದಲ್ಲಿ ನಿಚ್ಚಳವಾಗಿ ಹೇಳ್ತಾ ಇದ್ದಾರೆ. ನಾನು ಬೀದಿಲಿ ಕಚಡ ತಿನ್ನೋ ನಾಯಿ, ನೀವು ಉಪ್ಪರ್ಕೆಲಿರೋ ಕಾಮಧೇನುಗಳು. ಕೇಳಿದ್ರಲ್ಲೇ, ನೀವ್ ಹೇಳ್ದಾಗೆ ಬೀದಿಯಲ್ಲಿ ಕಚಡ ತಿನ್ನೋ ನಾಯಿ ಎಲ್ಲ ಈ ತ್ರಿನೇತ್ರ. ಕತ್ತಲೆಯಲ್ಲಿ ಬೆಳಕನ್ನೇ ಸೃಷ್ಟಿಸಿ ಧರ್ಮಕ್ಕೆ ಅಧರ್ಮವನ್ನೇ ಉಂಟು ಮಾಡಿ ಶಾಂತಿಗೆ ಅಶಾಂತಿಯನ್ನೇ ಸೃಷ್ಟಿ ಮಾಡಿ ಹುತ್ತದಲ್ಲಿ ಬಿತ್ತವಾಗಿ ಮಲಗಿರೋ ನಾಗರಾವನ್ನ ಚಿತ್ತದಿಂದ ಆಡಿಸೋ ಪ್ರಚಂಡ ಪಾವನ ಕಣ ಈ ತ್ರಿನೇತ್ರ. ತ್ರಿನೇತ್ರ, ಸಮಾಧಾನ ಮಾಡ್ಕೊಳಪ್ಪ. ಶಶಿ, ಏನು ಅಂತ ಮಾತಾಡ್ತಾ ಇದೀರಿ? ಇದು ಶುಭಗಳಿಗೆ, ಇಲ್ಲಿ ಯಾರು ಏನು ಮಾತಾಡಬೇಡಿ. ಚಂದ್ರು, ಎಡೆ ಎತ್ತಿರೋ ನಾಗರಾವನ ನಿನ್ನ ತಮ್ಮಂದಿರ ಕೈಲಿ ಹೊಡೆಸಿ ಈಗ ನೀನು ಶಾಂತಿ ಅಂತ ಪುಂಗಿ ಓದ್ತಾ ಇದೀಯಾ? ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ತ್ರಿನೇತ್ರ, ಈಗ ಯಾವ ಮಾತು ಬೇಡ ಅಂತ ಹೇಳದ್ನಲ್ಲಪ್ಪ. ಅಲ್ಲ ಶಶಿ, ನೋಡಿದ್ರ ನೀವು? ಅಲ್ಲಪ್ಪ ಚಂದ್ರು, ಈ ತ್ರಿನೇತ್ರ ತಾನೇ ಏನಂದ?
ನೀನು ತಂಗಿನ ಮದುವೆ ಮಾಡ್ತೀನಿ ಅಂದ, ಅದಕ್ಕೆ ಅವನು ಕೊಟ್ರೆ ಆಯ್ತೀನಿ ಅಂದ. ಇಷ್ಟ ಇದ್ರೆ ಹೂ ಅನ್ಬೇಕಿತ್ತು, ಇಲ್ದಿದ್ರೆ ಇಲ್ಲ ಅನ್ಬೇಕಿತ್ತು. ವೀರಭದ್ರಪ್ಪನವ್ರೆ, ಮೊದಲೇ ಉರಿಯೊತ್ತು ಬೆಂಕಿಗೆ ತುಪ್ಪ ಸುರಿಬೇಡಿ. ದಯವಿಟ್ಟು ಶಾಂತಿ ತಗೊಳ್ಳಿ. ಶಾಂತಿ. ಶಾಂತಿ. ಇಷ್ಟೊಂದು ಮೌನ ಆದ್ಮೇಲೆ ಎಲ್ಲಿಂದ ಬರುತ್ತೆ ಶಾಂತಿ? ನೋಡ್ತಾ ಇರೋ ಈ ತ್ರಿನೇತ್ರನ ಕರಾಳ ಕಾರ್ಗತ್ತಿನ ಶಕ್ತಿಯನ್ನ, ಪಂಚ ಮಹಾಶಕ್ತಿಯನ್ನ ಧನುಸ್ಸು ಮಾಡಿ ಯಮನ ಪಾಶವನ್ನೇ ಅದಕ್ಕೆ ದಾರವನ್ನಾಗಿ ಕಟ್ಟಿ ಮಹಾರುದ್ರ ಶಕ್ತಿಯನ್ನೇ ಬಾಣವನ್ನಾಗಿ ಮಾಡಿ ನಾನು ನಿಮ್ಮ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ತೀನಿ. ಆಗ ಈ ನಿಮ್ಮ ದೊಡ್ಡ ಮನೆಯ ದೊಡ್ಡತನದ ದೊಡ್ಡ ಮನೆ ಒಡೆದು ಚಿಕ್ಕ ಮನೆ ಆಗುತ್ತೆ. ಅದನ್ನ ನೋಡಿ ನಾನು ಪ್ರಳಯ ಗರ್ಜನೆಯಿಂದ ಗರ್ಜನೆ ಮಾಡ್ತೀನಿ. ಬರ್ತೀನಿ. ಕೇಳ್ರಲೇ, ಇದು ಕೇವಲ ಗೂಟಾಟಿಕೆ ಮಾತಲ್ಲ, ಈ ತ್ರಿನೇತ್ರನ ಶಪಥ ಕಣೋ. ಬರ್ತೀನಿ. ತ್ರಿನೇತ್ರ, ತ್ರಿನೇತ್ರ. ಅಲ್ಲಪ್ಪ ಚಂದ್ರು, ಇದ್ದಾಗ ಅವಮಾನ ಮಾಡಿ ಇವಾಗ ಕೂಗಿದ್ರೆ ಬರ್ತಾನೇನೆಯ? ವೀರಭದ್ರಪ್ಪನವ್ರೆ, ದಯವಿಟ್ಟು ಸುಮ್ಮನಿರಿ. ಎಲ್ಲರೂ ಶಾಂತಿ ತಗೊಳ್ಳಿ. ರವಿ, ಶಶಿ, ನೋಡಿದ್ರೇನು ನೀವು ಆಡಿದ ಒಂದು ಮಾತು ಎಂತ ರದ್ದಾಂತ ಸೃಷ್ಟಿ ಮಾಡ್ತಾರೆ. ಏನಣ್ಣ ನೀನ್ ಹೇಳ್ತಾರೋ ಅರ್ಥ? ಅವನೇನ ಬೀದಿಲೋಗ ನಾಯಿ ಮಾತಾಡ್ದ ಅಂತ ಅಂದ್ಬಿಟ್ಟು ಈ ನನ್ನ ತಂಗಿ ಕೊಟ್ಟಿ ಮದುವೆ ಮಾಡಕ್ಕಾಗುತ್ತಾ? ನೀನೇನಣ್ಣ ಆ ಉತ್ತರ ಪೌರುಷದ ಬುಡುಬುಡಿಕೆ ಮಾತ್ಕೆ ನೀನ್ ಈ ರೀತಿ ಮಾತಾಡ್ತಾ ಇದೀಯಾ? ಅಯ್ಯೋ ಬಿಡಿದಡಿ, ನಾಯಿ ಬಗಳಿದ್ರೆ ದೇವಲೋಕ ಆಳದಂದೆಗೆ ನಮ್ಗೇನು ಆಯ್ತಿಲ್ಲಕಂತ. ಚಂದ್ರು, ನಾನು ಬರ್ತೀನಿ ಕಣ್ರಪ್ಪ. ವೀರಭದ್ರಪ್ಪನವ್ರೆ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಇರಿ. ಬೇಡಪ್ಪ, ಇದನ್ನೆಲ್ಲ ನೋಡಿದ್ಮೇಲೆ ಹೊಟ್ಟೆ ಬಹಳ ತುಂಬೋಗಿದೆ. ಬರ್ತೀನಿ. ರವಿ, ಚಂದ್ರು, ನೋಡಯ್ಯ, ಆದಂತ ಕೆಟ್ಟದೆಲ್ಲ ಮರೆತು ಒಳ್ಳೇದನ್ನ ಜ್ಞಾಪಿಸ್ಕೊಂಡು ನಾ ಬರ್ತೀನಿ ಕಣಯ್ಯ. ನಾ ಬರುದೇನಯ್ಯ. ಆಯ್ತು ಶಾಸ್ತ್ರಿಗಳೇ. ನೋಡಯ್ಯ, ಈ ದಿನಸಿ ಧಾನ್ಯಗಳೆಲ್ಲನೆ ಈ ಕಾಸಿಕೆಯಲ್ಲಿ ತಲುಪಿಸ್ಬಿಡಯ್ಯ. ಆಯ್ತು ಶಾಸ್ತ್ರಿಗಳೇ, ತಲುಪಿಸ್ತೀವಿ. ಅಂದಂಗೆ ಊಟ ಮಾಡ್ಕೊ ಬಂದಿತ್ತಲ್ಲ, ಊಟ ನಿಮ್ಮ ಮನೇಲಿ ಮಾಡ್ತೀನಿ ಅಯ್ಯ, ನಾ ಮಾಡಲ್ಲ ಕಣಯ್ಯ. ಇಲ್ಲ ಶಾಸ್ತ್ರಿಗಳೇ, ನಿಮ್ಮಂತ ಶಾಸ್ತ್ರಿಗಳು ಬರ್ತೀರಿ ಅಂತ ಹೇಳಿ ನಿಮ್ಮವ್ರ ಕೈಲಿ ಅಡಿಗೆ ಮಾಡ್ತಿದ್ದ ಶಾಸ್ತ್ರಿಗಳೇ. ಹಾಗಂತ ಆಗ್ಲಿ ಹೇಳ್ಬಾರ್ದ ಇದೆಯಾ, ನಮ್ಮ ಮನ ಮಂದಿ ಎಲ್ಲ ಬಂದು ಊಟ ಮಾಡವಲ್ಲಯ್ಯ. ಈಗಲೂ ಕಾಲ ಮಿಂಚಿಲ್ಲ ಶಾಸ್ತ್ರಿಗಳೇ, ನಿಮ್ ಮನೆಯವರೆಲ್ಲ ಕರ್ಸ್ಬಿಟ್ಟು ಊಟ ಮಾಡ್ಕೊಂಡೆ ಹೋಗ್ರ. ಆಯ್ತು ಕಣಯ್ಯ, ಬರ್ತೀನಿ ಕಣಯ್ಯ, ನಾ ಬರದೇನೆ. ಆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಿ ಕಣಯ್ಯ ನಿಮ್ಗೆಲ್ಲ. ಆಯ್ತು ಶಾಸ್ತ್ರಿಗಳೇ, ಬನ್ನಿ. ನೋಡಿದ್ಯಾ ಅಣ್ಣ, ನಾನು ಹುಟ್ಟಿದ ಹಬ್ಬದ ದಿನ ಎಂತ ಅನಾಹುತ ಆಗೋಯ್ತು ಅಂತ. ಅಯ್ಯೋ ಬಿಡಮ್ಮ, ಇದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇವತ್ತು ನೀನ ಹುಟ್ಟುದಬ್ಬ ಅಂತ ಸುಮ್ಮನಿದ್ದೀನಿ. ಎಲ್ಲ ನಡೀತಿದ್ದ. ಹಾಗಲ್ಲ ಅಣ್ಣ, ಅವ್ನು ಆಡೋದ್ ಮಾತಿಂದ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನೇನಮ್ಮ ಅದೇನು ಹೇಳ್ತಾರಲ್ಲ, ಕೈಲಾಗ್ದೋದನು ಮೈಯೆಲ್ಲ ಪಚ್ಕಂಡ ಅಂತ. ಅವರಿಂದ ಏನು ಮಾಡಕ್ಕಾಗಲ್ಲ. ನೋಡಮ್ಮ, ಈ 3 ಜನ ಸಿಂಹಗಳು ನಿನ್ನ ಯಾವಾಗ್ಲೂ ಕಾವಲು ಕಾಯ್ತಾ ಇರ್ತೀಯಮ್ಮ. ಯಾರು ಏನು ಮಾಡಕ್ಕಾಗಲ್ಲಮ್ಮ. ಸರಿ ಬಿಡ್ರ, ಆಗುದಲ್ಲನ್ನು ಇಲ್ಲೇ ಮರ್ತು ಬಿಡಿ. ಎಲ್ರಿಗೂ ಊಟ ಬಡಿಸಿ ನಾವು ಊಟ ಮಾಡೋಣ.